ಹಾಯ್ ಫ್ರೆಂಡ್ಸ್, ನಾನು ನಿಮ್ಮ ರಮೇಶ್ ಶೆಟ್ಟಿ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ರಮೇಶ್ ಶೆಟ್ಟಿ ವ್ಲಾಗ್ಸ್. ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿ ಕಾಣೋ ಬೆಲ್ ಐಕನ್ನ ಕ್ಲಿಕ್ ಮಾಡಿ. ಡೈಲಿ ವ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ. ಸೊ ನಾನು ಹೋದ ವಿಡಿಯೋದಲ್ಲೇ ಟ್ರಿಪ್ದು ವ್ಲಾಗ್ ಎಲ್ಲ ಅಪ್ಲೋಡ್ ಮಾಡಿದ್ದೀನಿ. ಸೊ ಎಲ್ಲರೂ ಚೆಕ್ ಮಾಡಿ ನನ್ನ ಚಾನಲ್ನೇ. ಯಾಕಂದರೆ ಸಬ್ಸ್ಕ್ರೈಬರ್ಸು ಆಗ್ತಿಲ್ಲ, ವ್ಯೂಸು ಬರ್ತಿಲ್ಲ. ಅದಕ್ಕೋಸ್ಕರ ಯಾರಿಗೂ ನೋಟಿಫಿಕೇಷನ್ ಅಷ್ಟು ಹೋಗ್ತಿಲ್ಲ ಅಂತ ಅನ್ಕೋತೀನಿ. ಹೋಗಿ ಚಾನಲ್ ಚೆಕ್ ಮಾಡಿ. ಸೊ ನಾನು ಪ್ರತಿದಿನ ವೀಡಿಯೋ ಅಪ್ಲೋಡ್ ಮಾಡ್ತಾಯಿದ್ದೀನಿ. ಸೊ ಟ್ರಿಪ್ಪಿಂದ ಬಂದು ಒಂದು ವಾರ ಆಯಿತು. ಒಂದು ವಾರ ಆದಮೇಲೆ ವೀಡಿಯೋ ಇವಾಗ ಮಾಡ್ತಾಯಿದ್ದೀನಿ. ಯಾಕಂದರೆ ಸ್ವಲ್ಪ ಹುಷಾರಿಲ್ಲ, ಅದಕ್ಕೋಸ್ಕರ ಮಾಡೋಕ್ಕೆ ಹೋಗಲಿಲ್ಲ ನಾನು. ಇವತ್ತಿನ ಬ್ಲಾಗ್ ಅಂತಂದರೆ ಸಿಂಪಲ್ಲಾಗಿ ವೆಜ್ ಕುರ್ಮಾ ಮಾಡ್ತಾಯಿದ್ದೀನಿ. ನಾನು ಹೋಟೆಲ್ ಸ್ಟೈಲಲ್ಲಿ ಮಾಡ್ತಾಯಿಲ್ಲ, ಅದೇ ರೀತಿ ನಾನು ಮಾಡ್ತಾಯಿದ್ದೀನಿ. ಸೊ ಹೆಂಗೆ ಮಾಡ್ತೀನಿ ಅಂತ ತೋರಿಸ್ಕೊಡ್ತೀನಿ. ಅಮ್ಮನೂ ಮಾಡ್ತಾರೆ, ಸಿಂಪಲ್ಲಾಗಿ ಮಸಾಲೆ ಹಾಕಿ ಮಾಡ್ತಾರೆ. ನಾನು ಹೋಟೆಲ್ ಸ್ಟೈಲ್ದು ತಿನ್ನಬೇಕು ಅಂತ ಅನ್ಕೋತಿದ್ದೀನಿ ಅವತ್ತಿಂದ. ಅದಕ್ಕೋಸ್ಕರ ಮನೇಲೇ ಮಾಡೋಣ ಅಂತ ಬಿಟ್ಟು ಮಾಡ್ತಾಯಿದ್ದೀನಿ. ಸೊ ಯಾವ ರೀತಿ ಮಾಡ್ತೀನಿ ಅಂತ ತೋರಿಸ್ಕೊಡ್ತೀನಿ. ಹಾಗೆ ನಾನು ಮರುತ್ತೆ ಇನ್ಸ್ಟಾಗ್ರಾಮ್ ಕೂಡ ಫಾಲೋ ಮಾಡಿ, ಆಮೇಲೆ ಲೈಫ್ ಸ್ಟೈಲ್ ವ್ಲಾಗರ್ ಅಂತ. ಸೊ ಆದಷ್ಟು ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ ನಾನು. ಸೊ ವ್ಲಾಗ್ನೇ ಕಂಟಿನ್ಯೂ ಮಾಡ್ತೀನಿ, ನೋಡ್ತಾ ಇರಿ. ಬನ್ನಿ ವ್ಲಾಗ್ನ ಶುರು ಮಾಡೋಣ. ಸಿಂಪಲ್ಲಾಗಿ ನಮ್ಮ ಅಮ್ಮ ಚಿತ್ರಾನ್ನ ಮಾಡ್ಕೊಟ್ಟಿದ್ದಾರೆ ನನಗೆ. ಸೊ ಬೆಳಗ್ಗೆ ಬ್ರೇಕ್ಫಾಸ್ಟ್ ಇವತ್ತಿದೆ. ನಮ್ಮ ಅಣ್ಣ ಇವಾಗ ಎದ್ದು ಬರ್ತಾವ್ರೆ. ಟೈಮ್ ಬಂತು 9:20. ಬೆಳಕಾಗಿದೆ ಅವಂಗೆ. ಆಲ್ರೆಡಿ ನಮ್ಮ ಗಾಡಿ ನಿಂತೆ. ಇದೇ ಕೊಯ್ತಿದ್ಯಾ? ಇನ್ನೇ ಈ ಕಡೆ ಬಾ. ಇವಾಗ ಬೆಳಕಾಗೈತೆ ನಮ್ಮ ಅಣ್ಣಗೆ. ಟ್ರಿಪ್ದು ವ್ಲಾಗ್ ಹೆಂಗಿತ್ತು? ಸೂಪರ್. ಎಂಜಾಯ್ ಮಾಡ್ದಾ? ಯಾವ್ದು ಇಷ್ಟ ಆಯಿತು ಪ್ಲೇಸು? ಎಲ್ಲ ಇಷ್ಟ ಆಯಿತು. ಮಲ್ಪೆ ಬೀಚ್ ಇಷ್ಟ ಆಯ್ತಲ್ವ ನನಗೆ? ಅನ್ಕೊಂಡೆ ಅವ್ರಿಗೆಲ್ಲ ಅದೇ ಇಷ್ಟ ಅಂತ. ನನಗೂ ಅದೇ ಇಷ್ಟ ಆಗಿದ್ದು. ಈಗ ನಮ್ಮ ಡ್ಯೂಟಿಗೆ ಹೋಗ್ಬೇಕು. ಫ್ರೆಶ್ ಅಪ್ ಆಗೋಕೆ ಹೋಗ್ತಾವನೆ. ಏನಕ್ಕೆ ಗೈಸಲ್ಲಿ ರುಬ್ಕೊಳ್ಳೋ ಐಟಮ್ ಬಂದು ಚಕ್ಕೆ, ಲವಂಗ, ಅರ್ಶಿನದ ಪುಡಿ, ಹಾಗೆ ಹಸಿಮೆಣಸಿನ್ಕಾಯಿ ಒಂದು 7 ತೊಗೊಂಡಿದ್ದೀನಿ, ಖಾರ ತಕ್ಕಷ್ಟು. ಒಂದು ಗೆಡ್ಡೆಷ್ಟು ಈರುಳ್ಳಿ, ಒಂದು ಟೊಮೊಟೊ ಹಣ್ಣು, ಕೊತ್ತಂಬರಿ ಸೊಪ್ಪು, ಹಾಗೆ ಶುಂಠಿ, ಬೆಳ್ಳುಳ್ಳಿ, 1-2 ಟೇಬಲ್ ಸ್ಪೂನ್ ಆಗೋಷ್ಟು ಹುರ್ಗಡ್ಲೆ, 1-2 ಟೇಬಲ್ ಸ್ಪೂನ್ ಆಗೋಷ್ಟು ಕಾಯಿಚೂರು. ಇದಿಷ್ಟು ಇವಾಗ ರುಬ್ಕೊಂಬರೋಣ. ಇವಾಗ ಜಾರು ಎತ್ತಕೊಂಡಿದ್ದಾಗಿದೆ. ಇವಾಗ ಸ್ವಲ್ಪ ನುಣ್ಣಗೆ ರುಬ್ಕೊಂಬರೋಣ. ಫೈನಲಾಗಿ ಮಸಾಲೆ ರುಬ್ಕೊಂಬಂದಾಗಿದೆ. ಎಲ್ಲರೂ ಬೀನ್ಸು, ಕ್ಯಾರೆಟು, ಗೆಡ್ಡೆಕೋಸು, ಹಾಗೆ ಬಟಾಣಿ ಇದಿಷ್ಟು ಇವಾಗ ವಾಶ್ ಮಾಡ್ಕೊಂಡು ಇವಾಗ ಕುಕ್ಕರ್ಗೆ ಹಾಕಬೇಕು. ಸೊ ಇದನ್ನ ಫಸ್ಟ್ ವಾಶ್ ಮಾಡ್ಕೊಂಬರೋಣ. ಇವಾಗ ಬೇಕು ಅಂದರೆ ಹೂಕೋಸು, ಬೇರೆ ಬೇರೆ ತರಕಾರಿ ಎಲ್ಲ ಹಾಕೋಬೋದು. ನಾನು ಬರೀ 3 ತರಕಾರಿ ಹಾಕ್ಕೊಂಡಿದ್ದೀನಿ ಅಷ್ಟೇ. ಒಂದು ಕುಕ್ಕರ್ಗೆ 1-2 ಟೇಬಲ್ ಸ್ಪೂನ್ ಆಗೋಷ್ಟು ಎಣ್ಣೆ ಹಾಕ್ಕೊಳ್ಳಿ. ನೆಕ್ಸ್ಟು ಪಲಾವ್ ಸೆಟ್ಟು. ನೆಕ್ಸ್ಟ್ ಇವಾಗ ಈರುಳ್ಳಿ ಹಾಕ್ತಾಯಿದ್ದೀವಿ. ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಇವಾಗ ನಾವು ಚಪಾತಿ ಬಂದು ಮಧ್ಯಾಹ್ನಕ್ಕೆ ಮಾಡ್ತಾಯಿರೋದು. 11:30 ಬೆಳಗ್ಗೆ ನಮ್ಮ ಚಿತ್ರಾನ್ನ ಮಾಡಿಕೊಟ್ಟಿದ್ರು. ಇವಾಗ ಮಧ್ಯಾಹ್ನಕ್ಕೋಸ್ಕರ ಅಡುಗೆ ಪ್ರಿಪೇರ್ ಮಾಡ್ತಾ ಇರೋದು. ನೆಕ್ಸ್ಟ್ ಇವಾಗ ತರಕಾರಿ ಹಾಕೋತಾ ಇದ್ದೀವಿ. ಕ್ಯಾರೆಟ್, ಬೀನ್ಸು, ಗೆಡ್ಡೆಕೋಸು, ಹಾಗೆ ಬಟಾಣಿ. ನಿಮ್ಗೆ ಯಾವ ತರಕಾರಿ ಇಷ್ಟ ಅದೆಲ್ಲ ಹಾಕ್ಕೋಬೋದು. ಇಲ್ಲಿ ನೋಡಿ ನಮ್ಮ ಅಮ್ಮ ಎಂಥ ಬುದ್ಧಿ ಬಂತು ಅಂತಂದರೆ, ಚಪಾತಿ ಕಳಿಸಿದ್ರು, ಆ ಕೈಯಲ್ಲೇ ಇವಾಗ ಬಂದು ಮಿಕ್ಸ್ ಮಾಡ್ತಾವ್ರೆ. ನನ್ನ ಕೈ ತೊಳ್ಕೊಂಬೋಗೋದು ಹೋಯ್ತಲ್ಲ ನಮ್ಮಮ್ಮ. ಇದೇನು ವೀಡಿಯೋ ಮಾಡ್ಬೇಕಾದ್ರೆ ಬೆಳ್ಳ ಕಾಣ್ತೈತಲ್ಲ ಅಂತ ನೋಡ್ತಾವನಿ. ಅದು ನೋಡ್ರೆ ಹಸಿಟ್ಗಳು ತೊಳ್ಕೊಂಬರೋಣ ಅಂತಿದ್ದೆ. ನೀನೇನಂದೆ ಮಿಕ್ಸ್ ಮಾಡ್ಬಮ್ಮ ಅಂತಂದೆ, ಅದಕ್ಕೆ ಮಿಕ್ಸ್ ಮಾಡಕ್ಕೆ ಏನಾಯ್ತು? ಏನಿಲ್ಲ, ತರಕಾರಿ ಸ್ವಲ್ಪ ಸಾಫ್ಟಾಗಿ ಬೈಲಿ ಅಂತ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತಾಯಿದ್ದೀವಿ. ಇವಾಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ತರಕಾರಿ ಒಂದು ಅರ್ಧ ಬೆಂದಿದೆ. ಇವಾಗ ರುಬ್ಕೊಂಡಿದ್ದೀವಲ್ಲ ಮಸಾಲೆ ಆ್ಯಡ್ ಮಾಡ್ತಾಯಿದ್ದೀವಿ. ಮಸಾಲೆ ಬಂದು ಹಸಿ ವಾಸನೆ ಹೋಗಬೇಕು. ಅವರು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಎಷ್ಟು ಫ್ರೈ ಮಾಡ್ತೀರೋ ಅಷ್ಟು ಟೇಸ್ಟ್ ಚೆನ್ನಾಗಿರುತ್ತೆ. ಸ್ವಲ್ಪ ನೀರು ಆ್ಯಡ್ ಮಾಡ್ತಾಯಿದ್ದೀವಿ. ಫೈನಲಾಗಿ ಸ್ವಲ್ಪ ನೀರು ಹಾಕಿದ್ದೀವಿ. ಇವಾಗ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಇವಾಗ ಫೈನಲಾಗಿ ಆಗಿದೆ. ಉಪ್ಪು ಖಾರ ಸರಿಯಾಗಿ ಇದೆಯಾ ನೋಡಿಕೊಂಡು ಕುಕ್ಕರ್ ಕ್ಯಾಪ್ನ ಕ್ಲೋಸ್ ಮಾಡಿ ಒಂದು 3 ವಿಜಿಲ್ ಕೂಗಿಸ್ಕೋಬೇಕು. ಸ್ವಲ್ಪ ಖಾರ ಕಡಿಮೆ ಇತ್ತು, ಅದಕ್ಕೋಸ್ಕರ 1 ಟೇಬಲ್ ಸ್ಪೂನ್ ಅಷ್ಟು ಅಚ್ಚ ಖಾರದ ಪುಡಿ ಹಾಕೋತಾ ಇದ್ದಾರೆ. ಕುಕ್ಕರ್ ಕ್ಯಾಪ್ನ ಕ್ಲೋಸ್ ಮಾಡ್ತಾ ಇದ್ದೀವಿ. ನಮ್ಮ ಕುಕ್ಕರ್ಗೆ ಇರೋ ಶಕ್ತಿನೆಲ್ಲ ಬಿಟ್ಟು ಕುಕ್ಕರ್ ಕ್ಯಾಪ್ನ ಕ್ಲೋಸ್ ಮಾಡ್ತಾರೆ. ನೋಡಿ ಎಲ್ಲೆಲ್ಲಿ ಸಿಗ್ತಲ್ಲ ಹಾಯ್ ಫ್ರೆಂಡ್ಸ್ ಅಂತಂತಾಳೆ ಅಷ್ಟೇ, ಏನಿಲ್ಲ. ಲೇ ಆನೆ ಇರ್ಲಿಲ್ವನೇ? ಆನೆ ಒಂದು ಪಾರ್ಸಲ್ ಬಂತು ನನಗೆ. ಸೊ ಅದಕ್ಕೋಸ್ಕರ ವೆಯ್ಟಿಂಗ್ ಮಾಡ್ತಾ ಇದ್ದೀವಿ ಆಚೆ ಕಡೆ. ಪಾರ್ಸಲ್ ನೋಡಿ ನನಗೋಸ್ಕರ ಎಷ್ಟೊಂದು ಜನ ಬಂದವ್ರೆ ಪಾರ್ಸಲ್ ಇಸ್ಕೊಳ್ಳೋಕ್ಕೆ. ಒಂದು ಟಾಪ್ ಬುಕ್ ಮಾಡಿದ್ದೆ, ಅದಕ್ಕೋಸ್ಕರ ಬಂದಿದೆ ಇವಾಗ. ಇದೆ ಪಾರ್ಸಲ್ಲು. ಏನಂತ ತೋರಿಸ್ಕೊಡ್ತೀನಿ ಬನ್ನಿ. ಇವಾಗ ಮೀಶೋದಲ್ಲಿ ಆಫರ್ಗಳಿದೆ. ಮೆಗಾ ಬ್ಲಾಕ್ ಬಸ್ಟರ್ ಆಫರ್ ಅಂದರೆ ದಿವಾಲಿ ಸೇಲ್ ಇದೆ. ಸೊ ಅದಕ್ಕೋಸ್ಕರ ಒಂದು ಟಾಪ್ ಬುಕ್ ಮಾಡಿದ್ರಿ ಅಲ್ವಾ? ಓಪನ್ ಮಾಡು. ನಾವು ಸ್ಕೈ ಬ್ಲೂ ಅಂತೀವಿ, ನಮ್ಮ ರಾಮ ಕಲರ್ ಅಂತೆ.
ಉದ್ದವಾಗಿ ಐತಲ್ವಮ್ಮ. ಚೆನ್ನಾಗೈತೆ. ಇದಕ್ಕೆ ಎಷ್ಟು ಕೊಡ್ಬೋದು ಹೇಳೋದು ದುಡ್ಡು? ಅಮೌಂಟ್ ಎಷ್ಟಿರ್ಬೋದು ಇದಕ್ಕೆ? 200 ರೂಪಾಯಿನಾ? ಕರೆಕ್ಟ್ ಗೈಸ್. ಇದು ಬಂದು 290 ರೂಪಾಯಿ. ಆಫರ್ ಮೇಲೆ 200 ರೂಪಾಯಿ ಕೊಟ್ಟವ್ರೆ. ಸೊ ಚೆನ್ನಾಗೈತೆ. ಕ್ಲಾತ್ ಎಲ್ಲ ತೋರ್ಸಮ್ಮ ಹೆಂಗೈತೆ ಅದ್ರಪ್ಪ. ಅಂದರೆ ಇದು ಬಟ್ಟೆ ತೋರಿಸಿ ಎಷ್ಟು ಕಾಟನ್ ಮೆಟೀರಿಯಲ್ಲು ಚೆನ್ನಾಗಿದೆ. ಆರಾಮ್ಸಾಗಿ ತೊಗೋಬೋದಲ್ವ. ಎಷ್ಟು ಸಕ್ಕತ್ತಾಗಿದೆ ಅಂತ. ಸೊ ಕೇವಲ 200 ರೂಪಾಯಿಗೆ ಇಷ್ಟು ಚೆನ್ನಾಗಿರೋ ಬಟ್ಟೆ ಬಂದಿದೆ. ಇಷ್ಟ ಆಯ್ತಮ್ಮ ಗೈಸ್. ಫೈನಲಾಗಿ ಚಪಾತಿ ರೆಡಿಯಾಗಿದೆ. ಹಾಗೆ ಇವಾಗ ನಾವು ವೆಜ್ ಕುರ್ಮಾ ಮಾಡಿದ್ದೀವಲ್ಲ, ಸರ್ವ್ ಮಾಡ್ತಾಯಿದ್ದಾರೆ ನಮ್ಮ ಅಮ್ಮ. ಸೊ ನೋಡ್ಬೋದು ಯಾವ ರೀತಿ ಇದೆ ಅಂತ. ಸಿಂಪಲಾಗಿ ಮಾಡ್ಕೋಬೋದು. ಮನೆಗೆ ಗೆಸ್ಟ್ ಬಂತು ಅಂತಂದರೆ ಈಸಿಯಾಗಿ ಬೇಗನೆ ಆಗುತ್ತೆ. ಸೊ ನೀವು ಟ್ರೈ ಮಾಡಿ, ಹೇಗಿತ್ತು ಕಾಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಮನೆ ಏನು ಮಾಡ್ತಿದ್ಯಾ? ಹೂವು ಕುಯ್ತಿದ್ಯಾ? ಅಷ್ಟೆಲ್ಲ ನೀನೇ ಕಿತ್ತಾ? ತಲೆ ಎತ್ತು. ಎಲ್ಲಾಗಿದ್ದೆ ನಾನೇ? ಇದೇ ಕೆರ್ಕತ್ತಿದ್ಯಾ? ಹಾಂ, ನಾಲ್ಕದೊಳಗೆ ಗೈಸ್. ಇಲ್ಲಿ ನಮ್ಮ ಅಮ್ಮ ಹೇಳ್ಕೊಡ್ತವ್ರು ಅದಕ್ಕೆ. ಏನಮ್ಮ ನೀನು ರೋದ್ನೆ ಗೈಸ್. ನಮ್ಮವ್ರ ವೆದರ್ ನೋಡಿ ಗೈಸ್ ಹೆಂಗಿದೆ. ರಾತ್ರಿ ಆಯಿತು ಅಂದರೆ ಗೈಸ್ 3 ದಿನದಿಂದ ಮಳೆ, ಹೆವಿ ಮಳೆ. ನೈಟ್ ಹೊತ್ತಾದರೆ 9 ಗಂಟೆಗೆಲ್ಲ ಸ್ಟಾರ್ಟ್ ಆಗೋಗುತ್ತೆ. ಇಲ್ಲಿ ನೋಡಿ ಬಂದು ನಮ್ಮ ಮೊಟ್ಟೆ ಎಲ್ಲ ಹಾರಾಕೊಂಡು ಕೂತವ್ರೆ. ಒಂದು ಲೋಡ್ ಹಾಕಿಸ್ಕೊಂಡ್ರು ಮೊನ್ನೆ. ಎಲ್ಲ ಹಸಿ ಮೊಟ್ಟೆಗಳು ಅದಕ್ಕೆ ಹಾರಾಕೋರೆ ಇಲ್ಲಿ. ಇಲ್ಲಿ ನೋಡಿ ಗೈಸ್ ನಮ್ಮ ಚಿಲ್ಮಿಣಿ ಹೆಂಗೆ ಕುಯ್ತಾಳುವ. ಮಾನಿ ಹಾಯ್ ಹೇಳು. ಹಾಯ್.